ಸಹೋದರಿಯು, ಅಕ್ಕ ತಂಗಿ, ಎಲ್ಲರ ದೊಡ್ಡರೆಲ್ಲರಿಗೂ ಈ ಸಭೆಯಲ್ಲಿ ಬಂದು ನಿಮ್ಮ ಹತ್ರ ಮಾತನಾಡೋಕ್ಕೆ ದೇವರು ಕೊಟ್ಟಿರೋ ಈ ಅವಕಾಶಕ್ಕೆ ನಾನು ನಿಜವಾಗ್ಲೂ ಧನ್ಯವಾದ ಹೇಳ್ತಾ ಇದ್ದೀನಿ. ಹಲ್ಲೆಲೂಯ. ನಾವೊಂದು ಕರ್ತರ ವಾಕ್ಯ ಒಂದು ಓದೋಣ. ಯೆರೆಮೀಯ 29:11. ಯೆರೆಮೀಯ 29:11. ಹಲ್ಲೆಲೂಯ. ದೇವರು ನಮ್ಮೊಂದಿಗೆ ಒಂದು ಯೋಚನೆ ಇಟ್ಟಿದ್ದಾರೆ. ಎಷ್ಟು ಜನ ವಿಶ್ವಾಸಿಸಿದ? ಹಲ್ಲೆಲೂಯ. ದೇವರು ನಮ್ಮೊಂದಿಗೆ ಮಾತಾಡ್ತಾರೆ. ನಮ್ಮ ಹೃದಯಕ್ಕೆ ಮಾತನಾಡ್ತಾರೆ. ಹೇಗೆ ಒಂದು ತಂದೆ ತನ್ನ ಮಗನ ಹತ್ರ ಹೆಂಗೆ ಮಾತನಾಡ್ತಾರೋ, ದೇವರ ವಾಕ್ಯ ನಮ್ಮ ಎಲ್ಲರ ಬಗ್ಗೆ ಯಾರು ಓದುತ್ತಾರೋ ಅವರೊಂದಿಗೆ ದೇವರು ಮಾತನಾಡಕ್ಕೆ ಚಿತ್ತವಾಗಿದ್ದಾರೆ. ಹಲ್ಲೆಲೂಯ. ದೇವರು ನಮ್ಮೊಂದಿಗೆ ಯಾವ ತರ ಚಿತ್ತವಾಗಿ ನಮ್ಮ ಹತ್ರ ಇಟ್ಟಿದ್ದಾರೆ ಅಂದ್ರೆ, ಒಂದು 6 ವಿಷಯಗಳಿದೆ. தேவ சித்த. ಈಗ ಓದಿದೀವಲ್ಲ, நீங்கள் எதிர்பார்த்திருக்கும் முடிவை உங்களுக்கு கொடுக்கும்படிக்கு நான் உங்கள் பேரில் நினைத்திருக்கிற நினைவுகளை அறிவேன் என்று கர்த்தர் சொல்லுகிறார். ஹல்லேலூயா. ದೇವರು ನಮ್ಮ ಜೀವನಕ್ಕೆ ಒಳ್ಳೆ ಯೋಚನೆಯನ್ನು ಹೊಂದಿದ್ದಾನೆ. ನಾವು ಎದುರಿಸುವ ಕಷ್ಟಗಳು, ಸಂಗಡಗಳು ಇದ್ದರೆ ಅವು ಶಾಸ್ತ್ರವಲ್ಲ. ಹಲ್ಲೆಲೂಯ. ದೇವರ ಉದ್ದೇಶ ನಮ್ಮನ್ನು ಹಾನಿಗೊಳಿಸಲು, ಬದಲಿಗೆ ಭವಿಷ್ಯದಲ್ಲಿ ಆಶೀರ್ವಾದ ಮತ್ತು ನಿರೀಕ್ಷೆಯನ್ನು ನೀಡಿದ್ದಾರೆ. ಹಲ್ಲೆಲೂಯ. ಎಷ್ಟು ಜನ ವಿಶ್ವಾಸಿಸ್ತೀರಾ? ಹಲ್ಲೆಲೂಯ. ಈ ವಿಶ್ವಾಸ ನಮ್ಗೆ ಒಬ್ಬೊಬ್ಬರಿಗೆ ಬೇಕು. ಎಲ್ಲರೂ ಏನೋ ಇವತ್ತು ಭಾನುವಾರ ಇದೆ, ಚರ್ಚಿಗೆ ಹೋಗ್ಬೇಕು, ಹೋಗಿಲ್ಲ ಅಂದ್ರೆ ಪಾಸ್ಟರ್ ಬೈತಾರೆ, ಅಕ್ಕಪಕ್ಕರವ್ರು ಏನೋ ಮಾತನಾಡ್ತಾರೆ ನಮ್ಮ ಹತ್ರ, ಇವರು ಕ್ರಿಸ್ತರಾಗಿದ್ದಾರೆ, ಚರ್ಚಿಗೆ ಹೋಗಲಿಲ್ಲ, ಅದಕ್ಕೋಸ್ಕರ ನಾವೇನು ಮಾಡಬೇಕು? ಚರ್ಚಿಗೆ ಹೋಗ್ಬೇಕಂತ ಬರಬಾರದು. ದೇವರು ನಮಗೆ, ನಮ್ಮ ಕುಟುಂಬಕ್ಕೆ ಎಷ್ಟೋ ಒಳ್ಳೆಯದು ನಮಗೆ ಗೊತ್ತಿಲ್ಲದೇನೆ ಮಾಡ್ತಾ ಇದ್ದಾರೆ. ನಾವು ಹೊರಗಡೆ ಹೋದಾಗ, ಬರುವಾಗ, ಕೆಲಸಕ್ಕೆ ಹೋದಾಗ, ಬರುವಾಗ, ನಮ್ಮ ಮಕ್ಕಳನ್ನು ಸ್ಕೂಲ್ಗೆ ಹೋದಾಗ, ಬರುವಾಗ, ಎಲ್ಲ ಸಮಯದಲ್ಲೂ ದೇವರು ನಮ್ಮ ಕುಟುಂಬನ ಕಾಪಾಡ್ತಾ ಇದ್ದಾರೆ. ಆದರೆ ದೇವರು ನಾವು ಹೊರಗಡೆ ಹೋದಾಗ, ಬರುವಾಗ ನಮ್ಮನ್ನು, ನಮ್ಮ ಕುಟುಂಬವನ್ನು ದೇವರು ಕಾಪಾಡ್ತಾರಲ್ಲ, ದೇವರನ್ನು ನಾವು ವಿಶ್ವಾಸ ಮಾಡಬೇಕು. ಸಮಾಧಾನಮಂ ವಲಮಂ, ಶಾಂತಿ ಮತ್ತು ಸಮೃದ್ಧಿ, ನಂಬಿಕೆಯುடன் வாழ்க்கை. ಅಂದ್ರೆ ನಂಬಿಕೆಯು ಜೀವನ. ನಮ್ಮ ಲೈಫಲ್ಲಿ ಇರ್ತೀವಂದ್ರೆ, ಏನಪ್ಪ ಹೇಗೆ ಚೆನ್ನಾಗಿದ್ರೆ ಅಂದ್ರೆ, ಏನೋ ಇದೀನಪ್ಪ ಏನೋ ಅಂತ ಅಲ್ಲ. ದೇವರ ಮೇಲೆ ನಾವು ನಂಬಿಕೆಯನ್ನು ಇಡಬೇಕು. ಅವರು ನಮಗೆ ಜೀವನ ಕೊಟ್ಟಿದ್ದಾರೆ. ಹಲ್ಲೆಲೂಯ. ಒಂದು ಮನುಷ್ಯ ಹುಟ್ಟೋದು ಮತ್ತೆ ಉಸಿರು ಹೋಗೋದು ನಮ್ಮ ಕೈಯಲ್ಲಿ ಇಲ್ಲ, ಅದು ದೇವರ ಹತ್ರ ಇದೆ. ಅದು ಮಾತ್ರ ನಮ್ಮ ಹತ್ರ ಕೊಟ್ಬಿಟ್ಟಿದ್ರೆ, ನಮಗಿರೋ ಪ್ರಾಬ್ಲಮ್ಗಳಲ್ಲಿ, ಮನೆಯಲ್ಲಿರೋ ಪ್ರಾಬ್ಲಮ್, ಈಗ ಒಂದು ಹಸ್ಬೆಂಡ್ ಮನೆಯವ್ರನ್ನ ಬೈತಾರೆ, ಆ ಕಷ್ಟ ಏನು ಮಾಡ್ಬಿಡ್ತಾರೆ? ನಮ್ಮ ಹತ್ರ ಇದ್ರೆ ಟಕ್ಕಂತ ಹೋಗ್ಬಿಡ್ತೀವಿ. ಹಲ್ಲೆಲೂಯ. ಅದೇ ಥರ ಗಂಡು ಮನೆಯಲ್ಲಿರೋ ಪ್ರಾಬ್ಲಮ್ ಎಷ್ಟು ಇದಪ್ಪ, ಈ ಫೀಸು, ಅದು ಇದು, ಏನು ಯಾವಾಗಲೂ ತಲೆನೋವಿದೆ ನನಗೆ ಅಂತ ಅಂದ್ಕೊಂಡ್ರೆ ನಾವು ಉಸಿರನ್ನ ಬಿಟ್ಬಿಡ್ಬೋದು. ಅದು ಎರಡು ನಮ್ಮ ಹತ್ರ ದೇವರು ಕೊಟ್ಟಿಲ್ಲ. ಅದು ಎರಡು ಯಾರ ಹತ್ರ ಇದೆ? ದೇವರ ಹತ್ರ ಇದೆ. ನಾವು ದೇವರ ಮೇಲೆ ವಿಶ್ವಾಸ ಇಟ್ಟರೆ ದೇವರು ನಮ್ಮನ್ನು ಪ್ರತಿ ದಿವಸ ಯಾವಾಗಲೂ ಅವರ ಕೃಪೆ, ಅವರ ಪ್ರೀತಿ ನಮ್ಮೊಂದಿಗೆ ಇದ್ದು ನಮ್ಮನ್ನ ಕಾಪಾಡ್ತಾನೆ. ನಲ್ಲ ಎದಿರ್ಕಾಲಂ ಅಂದ್ರೆ ಉತ್ತಮ ಭವಿಷ್ಯ. ನಮಗೆ ದೇವರ ಹತ್ರ ನಾವು ವಿಶ್ವಾಸ ಇದ್ರೆ ನಮ್ಮ ಭವಿಷ್ಯ ಚೆನ್ನಾಗಿರುತ್ತೆ. ಏನಪ್ಪ ಲೈಫು ಇದ್ದೀನಿ ಅಂತ ಹೇಳಬಾರ್ದು. ಯಾಕಂದ್ರೆ ಯಾವುದೇ ಪಕ್ಷಿ, ಯಾವುದೇ ಅನಿಮಲ್ಗೆ ಯಾಕೆ ಇದೆ, ಯಾಕೆ ಬದುಕಿದೆ ಅಂತ ಗೊತ್ತಿಲ್ಲ. ಬಟ್ ನಮಗೆ ದೇವರು ಬದುಕನ್ನು ಕೊಟ್ಟಿದ್ದಾರೆ, ಮಾತನಾಡಕ್ಕೆ ನಾಲೆಡ್ಜ್ ಕೊಟ್ಟಿದ್ದಾರೆ. ಒಬ್ಬರು ಮನಸ್ಸಲ್ಲಿ ಏನಿದೆ, ಯಾಕೆ ಅಂತ ನಾವು ಮಾತನಾಡ್ಬೋದು.
ನಮ್ಮಿಬ್ಬರಿಗೆ ಪ್ರಾಬ್ಲಮ್ ಇರುತ್ತಂದ್ರೆ ಇಬ್ಬರು ಕೂತ್ಕೊಂಡು ಮಾತಾಡಿದ್ರೆ ಯಾವ ತರ ಪ್ರಾಬ್ಲಮ್ ಇದ್ರೂ ಸಾಲ್ವ್ ಆಗುತ್ತೆ. ನಾವೇನ್ ಮಾತಾಡ್ತಾ ಇಲ್ಲ, ಈಗ ಇದೆ, ಅದೆಲ್ಲ ಎತ್ತು ಬಿಸಾಕಿ ದೇವರು ನಮ್ಮ ಹತ್ರ ಯಾವುದೇ ಎದುರು ನೋಡದೆ ನಮಗೆ ರಕ್ಷಣೆ ಕೊಟ್ಟು ರಕ್ಷಿಸಿ ನಮಗೆ ಸಾಲ್ವೇಷನ್ ಕೊಟ್ಟಿದಾರಲ್ಲ. ಹಂಗ ದೇವರು ನಮ್ಮೊಂದಿಗೆ ಇಷ್ಟು ಪ್ರೀತಿ ಇರೋದ್ರಿಂದ ನಾವು ಇನ್ನೊಬ್ಬರ ಹತ್ರನು ಪ್ರೀತಿಯಾಗಿರ್ಬೇಕು. ಕ್ರಿಸ್ತರಂತ ನಾವು ಯಾರಪ್ಪ ನೀವಂದ್ರೆ ಕ್ರಿಸ್ತರಂತ ನಾವು ಹೇಳೋದಲ್ಲ, ಇನ್ನೊಬ್ಬರ ಮೇಲೆ ಏನಂತ ಹೇಳ್ಬೇಕು, ಅವ್ರು ಒಳ್ಳೆ ಜನರಪ್ಪ, ಅವ್ರು ಕ್ರಿಸ್ತರು, ಅವ್ರ ಹತ್ರ ಜಾಸ್ತಿ ಮಾತಾಡಬೇಡ, ಅವ್ರು ಬೈಗೆ ಹೋಗ್ಬೇಡಪ್ಪ, ಅವ್ರು ತುಂಬಾ ಒಳ್ಳೆಯವರು, ಅವ್ರು ಅಷ್ಟು ಮೆದುವಾಗಿ ಮಾತಾಡ್ತಾರೆ, ಒಳ್ಳೆ ಮನುಷ್ಯ ಅಂತ ನಾವು ಬೇರೆ ಹತ್ರದಿಂದ ಮಾತುಗಳು ಬರಬೇಕು. ಅವ್ರ ಚರ್ಚಲ್ಲಿ ಒಂದು ಹೊರಗಡೆ ಒಂದಾಗಿ ಇದ್ರೆ ದೇವರ ನಾಮ ಮಹಿಮೆ ಪಡಲ್ಲ. ಉறவு மற்றும் ನಂಬಿಕೆ, ಸಂಬಂಧ ಮತ್ತು ನಂಬಿಕೆ. ಹಲ್ಲೆಲೂಯಾ. ದೇವರ ಯಾವ ಸಂಬಂಧ, ಒಳ್ಳೆ ಸಂಬಂಧ ಮತ್ತೆ ನಂಬಿಕೆ ಇದೆಯೋ, ನಾವು ಇನ್ನೊಬ್ಬರ ಹತ್ರ ನಾವೇನ್ ಮಾಡ್ಬೇಕು, ಚೆನ್ನಾಗಿ ಸಂಬಂಧ ಇಟ್ಕೋಬೇಕು. ಎಲ್ಲರ ದುಶ್ಮನ್ ನೋಡಬಾರ್ದು, ಇನ್ನೊಬ್ರು ಶಾಪ ಕೊಡಬಾರ್ದು. ಯಾಕೆಂದ್ರೆ ನಾವು ದೇವರ ಮಕ್ಕಳು ಇರೋದ್ರಿಂದ ಯಾರಿಗೆ ಯಾವುದು ಶಾಪನ್ನು ಕೊಡಬಾರದು. ರೋಮರ್ 8 அதிகாரம் 28 28 அன்றியும் அவருடைய தீர்மானத்தின்படி அழைக்கப்பட்டவர்களாய் தேவனிடத்தில் அன்பு கூறுகிறவர்களுக்கு சகலமும் நன்மைக்கு ஏதுவாய் நடக்கிறது என்று அறிந்திருக்கிறோம். ದೇವರ ವಾಕ್ಯ ಹೆಂಗೆ ಹೇಳ್ತಿದೆ, ದೇವರ ಮೇಲೆ ನಾವು ದೇವರನ್ನು ಹುಡ್ಕೊಂಡು ಹೋಗಿಲ್ಲ, ದೇವರು ನಮ್ಮನ್ನು ಹುಡ್ಕೊಂಡು ಬಂದಿದ್ದಾರೆ. ಎಷ್ಟು ಜನ ನಂಬ್ತೀರ ಅದನ್ನ? ಹಲ್ಲೆಲೂಯಾ. ದೇವರ ಹುಡುಕಕ್ಕೆ ನಾವು ಅಷ್ಟು ನಾಲೆಡ್ಜ್ ನಮ್ಗೆ ಇಲ್ಲ, ಅಷ್ಟು ಬುದ್ಧಿ ಇಲ್ಲ. ನಮ್ಗೆ ಗೊತ್ತಿರೋದು ಏನು, ಯಾವ ಥರ ಬುದ್ಧಿ ಗೊತ್ತಾ, ಅವ್ನು ಚೆನ್ನಾಗಿ ಮಾತಾಡ್ತಾನಪ್ಪ, ಅವ್ನು ಚೆನ್ನಾಗಿ ಲೈಫಲ್ಲಿ ಚೆನ್ನಾಗಿ ಬದುಕ್ತಾನಪ್ಪ ಅಂತ. ಇದು ಮನುಷ್ಯರ ಬುದ್ಧಿ. ಆದರೆ ದೇವರು ನಮ್ಮನ್ನ ಹುಡ್ಕೊಂಡ್ಬಂದು ನಮಗೆ ರಕ್ಷಣೆಯನ್ನು ಕೊಟ್ಟಿದ್ದಾರೆ. ನಾವು ಅವ್ರನ್ನ ಹುಡ್ಕೊಂಡ್ ಬಂದಿಲ್ಲ, ಇಲ್ಲಿ ಬಂದಿರೋಲ್ಲ, ದೇವರು ನಮ್ಮೊಂದಿಗೆ ಇರೋ ಪ್ರೀತಿಯಿಂದ ನಾವು ಇಲ್ಲಿಗೆ ಬಂದಿದ್ದೀವಿ. ಹಲ್ಲೆಲೂಯಾ. ಈ ತರ ಅವರು ನಮ್ಮ ಮೇಲೆ ಪ್ರೀತಿ ಇಟ್ಟಿದ್ದಾರೆ. ಆ ಪ್ರೀತಿಯನ್ನು ಸ್ವೀಕರಿಸಿ ನಾವು ಇಲ್ಲಿ ಬಂದಿದ್ದೀವಿ ಅಂದ್ರೆ ದೇವರು ನಮ್ಮನ್ನ ನೋಡಲ್ವಾ, ನಮ್ಮನ್ನ ಆಶೀರ್ವದಿಸಲ್ವಾ? ಹಲ್ಲೆಲೂಯಾ. ಇದೇ ನಿಜವಾದ ಪ್ರೀತಿ. ನಾವು ಭಾನುವಾರ ಬಂದು ದೇವರ ವಾಕ್ಯವನ್ನು ಕೇಳಿ ಅವರನ್ನು ಮಹಿಮೆ ಪಡಿಸಿ ಆರಾಧನೆಯಲ್ಲಿ ದೇವರನ್ನು ನಾಮನ್ನ ಮಹಿಮೆ ಪಡಿಸಿ, ಇದನ್ನೂ ನಿಜವಾದ ಪ್ರೀತಿ. ಎಷ್ಟೋ ಜನರಿಗೆ ದೇವರು ಒಳ್ಳೆದ್ರು ಮಾಡಿದ್ರು ಅವರಿಗೆ ಧನ್ಯವಾದ ಮಾಡದೆ ಎಲ್ಲೆಲ್ಲೋ ಕೆಲಸ ಇದೆಯಪ್ಪ, ನಾನು ಅಲ್ಲಿ ಹೋಗ್ತೀನಿ ಇಲ್ಲಿ ಹೋಗ್ತೀನಿ ಅಂತಾರೆ. ಆದ್ರೂ ನಮ್ಮನ್ನು ಇಲ್ಲಿ ಕರ್ಕೊಂಬಂದಿರೋ ದೇವನ ಪ್ರೀತಿ ಎಷ್ಟು ದೊಡ್ಡವಾದದಲ್ಲ. 1 தீமோத்தேயு 2:4 எல்லா மனுஷரும் ரட்சிக்கப்படவும் சத்தியத்தை அறிகிற அறிவையும் அவர் ಸಿದ್ಧವುಳ್ಳವರಾய் இருக்கிறார். ಇಲ್ಲಿ ಇರೋರು ಮಾತ್ರವಲ್ಲ, ಹೊರಗಡೆ ಇರ್ತಾರಲ್ಲ, ಇದನ್ನ ಕೇಳಿಸ್ತಾ ಇದ್ದಾರಲ್ಲ, ಎಷ್ಟೋ ಸಕಲ ಜನರು ಹೊರಗಡೆ ಇದ್ದಾರೆ, ಮತ್ತೆ ನಾವು ಸ್ವಲ್ಪ ಜನನೇ ಇದ್ದೀವಿ. ಆದ್ರೂ ದೇವರು ಅವರು ಸಿದ್ಧವಾಗಿದೆ ಅಂದ್ರೆ ಎಲ್ಲಾ ಮನುಷ್ಯರು ರಕ್ಷಣೆ ಹೊಂದಿಕೊಂಡು ದೇವರ ರಾಜ್ಯವನ್ನು ನೋಡಕ್ಕೆ ತಿಳಿಯಲಿಕ್ಕೆ ಸಿದ್ಧವಾಗಿದ್ದಾರೆ. ಸತ್ಯತೆಯು ಅವರ ರಾಜ್ಯವನ್ನು ದೇವ ಕುಮಾರ ಯಾರು ಅಂತ ನಾವು ತಿಳಿಯಲಿಕ್ಕೆ ಎಲ್ಲಾರ್ಗೂ ಸಿದ್ಧವಾಗಿದೆ. ಎಲ್ಲಾರ ಮೇಲೂ ಪ್ರೀತಿ ಇದ್ದಾರೆ, ಎಲ್ಲಾರ ಮೇಲೂ ದೇವರ ಪ್ರೀತಿ ಇದೆ. ನಾವು ಅದನ್ನ ತಿಳ್ಕೊಂಡಿದ್ದೀವಿ. ಹಲ್ಲೆಲೂಯಾ. ನಾವು ತಿಳ್ಕೊಂಡಿರೋದಕ್ಕೆ ನಾವೆಲ್ಲ ಬಂದು ಇಲ್ಲಿ ಕೂತಿದ್ದೀವಿ. ಎಷ್ಟೋ ಜನ ಹೊರಗಡೆ ಇದ್ದಾರಲ್ಲ, ಅವ್ರಿಗೋಸ್ಕರ ನಾವೆಲ್ಲ ಪ್ರೇಯರ್ ಮಾಡಬೇಕು. ಹಲ್ಲೆಲೂಯಾ. ಇದೇ ನಿಜವಾದ ದೇವರ ವಿಶ್ವಾಸ. ನಾವು ಮಾತ್ರ ಅವ್ರು ಎಲ್ಲೇನೋ ಹೋಗ್ಲಿ, ನಾವು ಮಾತ್ರ ಪರಲೋಕ ರಾಜ್ಯಕ್ಕೆ ಹೋಗೋದು ದೇವರ ಸಿದ್ಧವಲ್ಲ. ನಮ್ಮನ್ನು ಯಾರು ಇವನು ಚೆನ್ನಾಗೇ ಇರಬಾರ್ದು ಅಂತಾರಲ್ಲ, ಇವನು ಸರಿಯಾಗಿರ್ಬಾರ್ದು, ಏನೋ ಒಂದು ಆಗಲಿ ಅಂತ ನಮ್ಗೆ ಹೇಳ್ತಾರಲ್ಲ, ಆ ಥರ ನಮ್ಗೆ ಗೊತ್ತಿದ್ರೆ ಅವ್ರಿಗೋಸ್ಕರ ನಾವು ಪ್ರೇಯರ್ ಮಾಡಬೇಕು. ಯಾಕೆಂದರೆ ನಮ್ಮ ಜಪ ದೇವ್ರು ಕೇಳಿ ಅವ್ರಿಗೆ ಒಳ್ಳೆತನದ ಮಾಡ್ತಾರೆ, ಅವರನ್ನ ರಕ್ಷಿಸ್ತಾರೆ. ಹಲ್ಲೆಲೂಯಾ. ಇದುವೇ ನಿಜವಾದ ವಿಶ್ವಾಸ. ನಾವು ಬಂದು ಹೋಗೋದು, ದೇವರ ಬ್ಲೆಸ್ಸಿಂಗ್ ತಗೊಳ್ಳೋದು, ಇದು ಮಾತ್ರ ನಿಜವಾದ ಬಿಲೀವರ್ಸ್ ಅಲ್ಲ.
ಚರ್ಚ್ಗೋಸ್ಕರ ಪ್ರೇಯರ್ ಮಾಡಬೇಕು, ಪಾಸ್ಟರ್ಗೋಸ್ಕರ ಪ್ರೇಯರ್ ಮಾಡಬೇಕು. ಈ ಸಭೆಯಲ್ಲಿ ಈ ಜಾಗ ಎಲ್ಲಿ ಇರಬಾರ್ದು, ಎಲ್ಲ ಕಡೆಗೂ ಎಲ್ಲರೂ ಕೂತಿರ್ಬೇಕು, ಕರ್ತನ ವಾರ್ತೆ ಎಲ್ಲರೂ ಕೇಳಬೇಕು. ಆ ಥರ ಏನು ಮಾಡಬೇಕಂದ್ರೆ ನೀವು ಎಲ್ಲರೂ ಸೇರಿ ದೇವರೊಂದಿಗೆ ಪ್ರೇಯರ್ ಮಾಡಬೇಕು. ನಾವು ದೇವರೇ ನಾವು ಪರಲೋಕ ರಾಜ್ಯಕ್ಕೆ ಬರಬೇಕು, ತುಂಬ ಒಳ್ಳೆಯದು, ಒಳ್ಳೆ ಪ್ರೇಯರ್. ಆದರೂ ಇನ್ನೂ ಜನ ಬರಬೇಕು. ಒಂದು ತಾಯಿ ತನ್ನ ಮಗಳಿಗೆ ಎಷ್ಟು ಪ್ರೀತಿಯಿಂದ ಏನು ಬೇಕು, ಏನು ಊಟ ಬೇಕಾ, ಏನು ಹಸಿವಾಗ್ತಿದ್ಯಾ ಕೇಳ್ತೀವಲ್ಲ, ಹಂಗೆ ದೇವರಿಗೂ ಪ್ರೀತಿ ಯಾವುದಂದ್ರೆ ಸಭೆಯಲ್ಲಿ ಜನರು ಜಾಸ್ತಿಯಾಗಿ ಬರಬೇಕು, ದೇವರ ವಾಕ್ಯ ಎಲ್ಲರೂ ಕೇಳಬೇಕು, ಎಲ್ಲ ದೇವರ ರಾಜ್ಯನೇ ಗೊತ್ತಾಗಬೇಕು. ಅದನ್ನೇ ದೇವರ ಸಿದ್ಧವಾಗಿದೆ. ಫಿಲಿಪಿಯರ್ 4 ವಚನ. ಫಿಲಿಪಿಯರ್ 4:8. ಸಹೋದರರೇ, ಪ್ರೀತಿಯ ಸಹೋದರಿಯರೇ, ಹೇಳ್ತಿದಂದ್ರೆ ನಿಜವಾದದು ಯಾವುದು? ಹಲ್ಲೆಲೂಯಾ. ನಿಜವಾದದು ಯಾವುದು? ದೇವರು, ದೇವರ ರಾಜ್ಯ. ಹಲ್ಲೆಲೂಯಾ. ನಾವು ದೇವರ ರಾಜ್ಯಕ್ಕೆ ಹೋಗಿ ಅಲ್ಲೇ ಒಳ್ಳೆತನದು ಮಾಡೋದು ಅವಶ್ಯಕತೆ ಇಲ್ಲ. ನಾವು ಒಳ್ಳೆತನ ಮಾಡೋದು ಎಲ್ಲಿ ಅಂದ್ರೆ ಈ ಭೂಮಿಯಲ್ಲಿ. ಇಲ್ಲಿ ಇರುವಾಗ ನಾವು ಮಾಡೋ ಒಳ್ಳೆಯ ಕೀರ್ತಿಗಳು, ಒಳ್ಳೆಯ ಕೆಲಸಗಳನ್ನೇ ದೇವರ ರಾಜ್ಯಕ್ಕೆ ಕರ್ಕೊಂಡು ಹೋಗೋದಕ್ಕೆ ಸಿದ್ಧವಾಗಿರುತ್ತದೆ. ಇಲ್ಲಿ ನಾವು ಒಳ್ಳೆದು ಯಾವುದೇ ಮಾಡಿಲ್ಲ, ದೇವರ ರಾಜ್ಯಕ್ಕೆ ಹೋಗ್ಬೇಕಂದ್ರೆ ಆಗತ್ತಾ? ಆಗೋದಿಲ್ಲ. ನಾವು ಒಳ್ಳೆತನ ಮಾಡಿದ್ರೆ ನಮ್ಮ ಪಕ್ಕದ ಮನೆಯನ್ನು ಹೇಳ್ಬಿಡ್ತಾನೆ, ಸಾರ್ ಅವನ ಕಳ್ಳ, ಅವನ ಕರ್ಕೊಂಡು ಹೋಗ್ಬೇಡಿ. ಈ ಪ್ರಪಂಚದಲ್ಲಿ ಇರುವಾಗಲೇ ನಿಜವಾದದು ಯಾವುದೋ ನಮ್ಗೆ ಗೊತ್ತಾಗಿದೆ. ದೇವರ ರಾಜ್ಯ ನಿಜವಾದ. ಹೌದಮ್ಮ? ಒಳ್ಳೆಯವುಗಳು. ಏಜ್ ಆಗಿರೋರು ಅಮ್ಮ ನೋಡಿದ್ರೆ ನಿಮ್ಮ ಅಮ್ಮನ ತರ ಕೊಡಬೇಕು. ಹಲ್ಲೆಲೂಯಾ. ನಾವು ಎಲ್ಲಾರು ನಮ್ಮ ಒಂದು ಸಹೋದರ ಸಹೋದರಿಬೇಕು. ಹಲ್ಲೆಲೂಯಾ. ಬೇರೆಯವರು ಅದೇ ರೀತಿಯಲ್ಲಿ ರಿಲಿಜನ್ ಇಂದ ದೇವರ ರಾಜ್ಯಕ್ಕೆ ಹೋಗಕ್ಕೆ ಸಾಧ್ಯ ಇಲ್ಲ. ಈ ರಿಲಿಜನ್ ಮಾಡಿರೋದು ಯಾರಂದ್ರೆ ಮನುಷ್ಯರು. ಹಲ್ಲೆಲೂಯಾ. ಈ ಮನುಷ್ಯರು ಏನ್ ಮಾಡಿದ್ದಾರೆ? ಹೆಸರುಗಳು ಇಟ್ಕೊಂಡ್ಬಿಟ್ಟಿದ್ದಾರೆ. ಕ್ರಿಸ್ತವದಲ್ಲಿನೂ ಆ ಕ್ರಿಶ್ಚಿಯನ್ ರಿಲಿಜನ್ ಇಂದ ಹೋಗಿ ನಾ ದೇವರನ್ನ ನೋಡ್ತೀನಿ ಅಂದ್ರೆ ಆಗಲ್ಲ. ನೀತಿ ಉಳ್ಳವೆಗಳು ಯಾವೈಗಳು? ನೀತಿ ಅಂದ್ರೆ ನಾವು ತಗೊಳಕ್ ಹೋಗ್ತೀವಿ, ಅವನು ಒಂದು 10 ರೂಪಾಯಿ ಎಕ್ಸ್ಟ್ರಾ ಕೊಟ್ಬಿಟ್ಟಿದ್ದಾನೆ, ನಾವೇನ್ ದೇವರಪ್ಪ ಒಂದು ಪಾಕೆಟ್ ಹಾಕೊಂಡ್ ಬರಬಾರ್ದು. ಹಲ್ಲೆಲೂಯಾ. ಮತ್ತೆ ನಮ್ಮನ್ನ ದೇವರು ಚೆಕ್ ಮಾಡ್ತಾರೆ. ನಮ್ಮ ಮಾತು ಕೇಳ್ತಾನೆ, ಸಭೆಗೆ ಹೋಗ್ತಾನೆ, ಇಲ್ಲಿರ್ತಾನೆ, ಈಗ ನನ್ನ ಮಗ. ನೀವು ಭಾರತದಲ್ಲಿ ದೇವರ ವಾಕ್ಯವನ್ನು ಕೇಳ್ತೀರಾ, ಒಂದು ವಾರ ನೀವು ದೇವರ ಸಭೆಗೆ ಬರೋದಿಲ್ಲ. ಆ ಒಂದು ವಾರದಲ್ಲಿ ಹೇಗೆ ಇರಬೇಕಂದ್ರೆ, ಭಾನುವಾರದಲ್ಲಿ ನೀವು ದೇವರ ವಾಕ್ಯನ ಯಾವುದೆಲ್ಲ ನಿಮ್ಮ ಹೃದಯದಲ್ಲಿ ಹಾಕೊಂಡಿದ್ದೀರೋ, ಮೈಂಡಲ್ಲಿ ಹಾಕೊಂಡಿದ್ದೀರೋ, ಅದೇನ್ ಮಾಡಬೇಕು? ಬರೋ ವಾರವರೆಗೂ ದೇವರ ಸಿದ್ಧವಿದ್ದು, ದೇವರೇ ನನ್ನ ಕಾಪಾಡಿಸು, ನನ್ನ ಜೊತೆಗಿರು, ನಾನು ನೀತಿವಂತನಾಗಿರ್ಲಿ, ನ್ಯಾಯವಾಗಿರ್ಲಿ. ದೇವರು ನಮಗೆ ನೀತಿವಂತನಾಗಿದ್ದಾರೆ. ಅವ್ರು ಯಾವ ತರ ಇದ್ದಾರೋ ಅದೇ ತರನೇ ನಮ್ಮನ್ನು ನೋಡ್ತಾ ಇದ್ದಾರೆ. ಹಲ್ಲೆಲೂಯಾ. ಅವರು ಒಳ್ಳೆದ ಇಲ್ಲದೆ ಇದ್ರೆ ನಮ್ಮನ್ನ ಒಳ್ಳೆಂತ ಹೇಳಿಲ್ಲ. ಬಟ್ ನಮ್ಮ ದೇವರು ಪರಿಶುದ್ಧನು, ಒಳ್ಳೆಯವನು, ನೀತಿಮಾನ್. ಹಲ್ಲೆಲೂಯಾ. ಅದೇ ತರನು ನಾವು ಇರೋದು. ಈ ತರ ಇದ್ರೆ ನಾವು ದೇವರ ರಾಜ್ಯಕ್ಕೆ ಹೋಗ್ತೀವಿ, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಹಲ್ಲೆಲೂಯಾ. ಯಾಕೆಂದ್ರೆ ನಮ್ಮ ವಿಶ್ವಾಸ ಯಾರ ಮೇಲೆ ಇದೆ? ಯೇಸು ಮೇಲೆ ಇದೆ. ಹಲ್ಲೆಲೂಯಾ. ಇದುವೇ ನಿಜವಾದ. ಕಲೆಕ್ಟರ್ ಆಗ್ಬಿಡ್ಬೋದು, ನೀವು ಯಾವ್ದಾವ್ದು ಆಗ್ಬೋದು, ನಿಜವಾದ ದೇವರು ನಿಮಗೆ ಗೊತ್ತಾಗದೆ ನೀ ಏನು ಮಾಡಿ ಏನ್ ಸುಖ ಇದೆ? ಹಲ್ಲೆಲೂಯಾ. ಅಷ್ಟು ಓದಿದ್ದಾರೆ, ಅಷ್ಟು ಸ್ಯಾಲ್ರಿಗಳು ತಗೊಳ್ತಾರೆ, ಆದ್ರೂ ಲಂಚ ಟೇಬಲ್ ಕೆಳಗಡೆ ದುಡ್ಡು ಅವ್ರಿಗೆ ಅಂತ ನೀತಿ ಇರ್ತಾರೆ. ಅದು ಯಾವ್ದು ನೀತಿ ಅದು? ಆದ್ರೆ ನಮ್ಮ ದೇವರು ಏನು ಹೇಳ್ತಿದ್ದಾರೆ ಅಂದ್ರೆ, ಅವರು ಯಾರು ನೀತಿಮಾನಾಗಿದ್ದಾರೋ ನಮ್ಮನ್ನು ಅದೇ ತರ ಇರೋಕ್ಕೆ ಇಷ್ಟಪಡ್ತಾ ಇದ್ದಾರೆ. ಕರ್ಪುಳ್ಳವೆಗಳವೈಗಳು, ಅನ್ಬುಳ್ಳವೆಗಳು, ಅನ್ಬಿಟ್ಟು ನಿಜವಾದ ಪ್ರೀತಿ. ನಾವು ದೇವರು ನಮಗೆ ಅವ್ರ ಉಸಿರು ಕೂಡ ಅವಶ್ಯಕತೆ ಇಲ್ಲ. ನಾವು ಅಷ್ಟು ನೀತಿಮಂತನಾಗಿದ್ದೀವ? ಇಲ್ಲ. ಬಟ್ ನಮಗೋಸ್ಕರ ನಾವೆಲ್ಲ ರಕ್ಷಣೆ ಹೊಂದೋದಕ್ಕೆ ದೇವರು, ನಾನು ಸಾಯ್ತೀವಿ, ಸಿಲುವದಲ್ಲಿ ನನ್ನೇ ಈ ತರ ಶಿಕ್ಷೆ ಕೊಡ್ತಾರಂತ ಗೊತ್ತಿದ್ರು ಏನ್ ಮಾಡಿದ್ರು? ಅವ್ರನ್ನ ಅರ್ಪಣೆ ಮಾಡಿದ್ದಾರೆ. ಆಮೇನ್. ಅಂತ ದೇವರನ್ನು ಗೊತ್ತಿದ್ರು ನಾವು ಬೇರೆಯವ್ರ ಹತ್ರ ಪ್ರೀತಿಯಾಗಿರ್ಬಾರ್ದ?
ಇರ್ಬೇಕಲ್ಲ. ಸಪೋಸ್ ಇಲ್ಲ ಅಂದ್ರೆ ನಾವು ಇರೋದಕ್ಕೆ ಟ್ರೈ ಮಾಡಬೇಕು. ಹಲ್ಲೆಲೂಯಾ. ಇದುವೇ ನಿಜವಾದ ಕ್ರೈಸ್ಟಾನಿಟಿ, ಕ್ರಿಸ್ತುವ ಗುಣಗಳು. ದೇವರು ಅವರ ಪ್ರೀತಿ ನಮ್ಮ ಹೃದಯದಲ್ಲಿ ಇದ್ದು ಕ್ರಿಯೆಗಳು ಮಾಡಬೇಕು. ಬರೀ ಮಾತಿಗೆ, ಸುಮ್ಮನೆ ಮಾತಿಗೆ ಯೇಸು ಕ್ರಿಸ್ತ ಅಂತ ಹೇಳ್ಬಿಟ್ರೆ ಆಗೋದಿಲ್ಲ. ಅವರು ನಿಜವಾದ ಪ್ರೀತಿ, ಅವ್ರು ನನ್ನ ನಿಜವಾದ ಪ್ರೀತಿಸಿದ್ದಾರೆ, ನಾನು ದೇವರನ್ನು ಪ್ರೀತಿಸಿದ್ದೀನಿ ಅಂತ ಯಾವಾಗ ನಾವು ನಿಜವಾಗ ಸ್ವೀಕರಿಸ್ತೀವೋ, ಅಕ್ಸೆಪ್ಟ್ ಮಾಡ್ತೀವೋ, ಆವಾಗಲೇ ಬೇರೆಯವರು ನಮಗೆ ಪ್ರೀತಿಯಾಗಿ ಇರೋಕ್ಕೆ ಸಾಧ್ಯವಿದೆ. ಅರ್ಥ ಇಲ್ಲ ಅಂದ್ರೆ ಸಾಧ್ಯವೂ ಇಲ್ಲ. ಆಮೇಲೆ ನರ್ಕೀರ್ತಿಗಳು ಉಳ್ಳವೆಗಳವೆಗಳು, ಪುಣ್ಯ ಉಳಿಯವೆಗಳು. ನರ್ಕೀರ್ತಿ ಅಂದ್ರೂ ಒಳ್ಳೆತನಗಳೇನು. ಹಲ್ಲೆಲೂಯಾ. ಪುಣ್ಯ ಎದುವೋ, ಪುಣ್ಯಂ ಎಂತ ಜನರು, ನೀವು ಹೊರಗಡೆ ಜನರು ಎಷ್ಟೋ ಜನ ಏನ್ ಮಾಡ್ತಾರೆ, ಅನ್ನದಾನ ಮಾಡ್ತಾರೆ, ಒಳ್ಳೇದೇ ಹೆಲ್ಪ್ ಮಾಡ್ತಾರೆ. ಹಲ್ಲೆಲೂಯಾ. ಬಟ್ ಅನ್ನದಾನ ಮಾಡೋದು ತುಂಬಾ ಒಳ್ಳೇದೇನೆ. ಯಾಕಂದ್ರೆ ಬೇರೆಯವರು ಹಸಿವನ್ನು ನಾವು, ಹಲ್ಲೆಲೂಯಾ, ಇದು ದೇವರ ಯಾವ ತರ ಇದೆ, ಎಲ್ಲರೂ ರಕ್ಷಣೆ ಹೊಂದ ದೇವರ ಹಸಿವು. ಮನುಷ್ಯರ ಹಸಿವು ಹೊಟ್ಟೆ ಪಾಡು. ಈ ಹೊಟ್ಟೆ ಪಾಡು ಇರೋರಿಗೆ ನಾವೇನ್ ಮಾಡ್ಬೇಕು, ಆದ್ರೆ ಹೆಲ್ಪ್ ಮಾಡ್ಬೋದು. ಹಲ್ಲೆಲೂಯಾ. ಹೆಲ್ಪೇ ಮಾಡಕ್ ಆಗಿಲ್ಲ ಅಂದ್ರೂ ಬೇರೆ ಕಷ್ಟಪಡ್ತಿದ್ರೆ ಪಾಪ ಅವರು ಕಷ್ಟಪಡ್ತಾರಂತ ಒಂದು ಎಲ್ಲೆಲ್ಲಿ ಸಾಧ್ಯವಿರುತ್ತದೋ ಆವಾಗೆಲ್ಲ ಬೇರೆಯವ್ರಿಗೆ ಹೆಲ್ಪ್ ಮಾಡಕ್ಕೆ ಆಗತ್ತೆ. ಪುಗಳೆದುವು, ಇದೆಲ್ಲ ನಾವು ಚಿಂತನೆ ಮಾಡಬೇಕು. ದೇವ್ರ ಮಾತು ಏನಂತಿದೆ, ದೇವರು ನಿಜವಾದ ದೇವ, ಪವಿತ್ರನು, ಒಳ್ಳೆಯವನು, ನೀತಿಮಾನು, ಎಲ್ಲ ದೇವರಿದ್ದಾರೆ. ಅದೇ ತರನ ನಮ್ಮನ್ನು ಇರಕ್ಕೆ ಆಸೆ ಪಡ್ತಾ ಇದ್ದಾರೆ. ನಾವು ಇರಕ್ಕೆ ಟ್ರೈ ಮಾಡಬೇಕು, ಪ್ರಯತ್ನ ಪಡಬೇಕು. ரோமர் 11:29, தேவனுடைய கிருபை வரங்களும் அவர்களை அழைத்த அழைப்பும் ಮಾರಾದವೇ. ಇದೆ ಇವರಿಗೆ, ಇಂಥವರಿಗೆ, ಅಂಥವರಿಗೆ ಅಂತ ದೇವರ ಕೃಪೆ ಇಟ್ಟಿಲ್ಲ. ಎಲ್ಲಾ ಜನರಿಗೂ ದೇವರ ಕೃಪೆ ಇದೆ. ಅದ ಗೊತ್ತಾಗಿ ಅವರನ್ನ ತಿಳಿದುಕೊಂಡು ಅವರ ಹತ್ರ ಬರೋದೇ ನಮ್ಮ ಕೆಲಸ. யோசுவ 1:8, யோசுவ 1:8, இந்த நியாய பிரமாணம் புஸ்தகம் உன் வாயை விட்டு பிரியாதிருப்பதாக, இதில் எழுதியிருக்கிறபடியெல்லாம் நீ செய்ய கவனமாய் இருக்கும்படி இரவும் பகலும் அதை தியானித்து கொண்டிருப்பாயாக, அப்பொழுது நீ உன் வழியை வாய்க்க பண்ணுவாய். ದೇವರು ಈ ಬೈಬಲ್ ಇದೆಯಲ್ಲ, ದೇವರು ನಮ್ಮ ಹತ್ರ ಮಾತನಾಡಕ್ಕೆ ಕೊಟ್ಟಿರೋ ವಾರ್ತೆಗಳು. ಹಲ್ಲೆಲೂಯಾ. ಈ ವಾರ್ತೆಗಳು ಏನ್ ಹೇಳ್ತಿದೆ ಅಂದ್ರೆ, ಈ ನ್ಯಾಯ ಪುಸ್ತಕದಿಂದ ಬರೆಯಲ್ಪಟ್ಟಿರೋ ದೇವರ ವಾಕ್ಯವನ್ನು ನಾವೇನ್ ಮಾಡ್ಬೇಕು, ಗಮನವಾಗಿ. ಈಗ ಹೆಂಗೆ ನಾವು ರೋಡಲ್ಲಿ ಹೋದಾಗ ಗಮನ ಹೋಗ್ತೀವಲ್ಲ, ಬಸ್ ಇದೆ, ಕಾರ್ ಇದೆ, ಆಟೋ ಇದೆ, ಯಾವ ತರ ಭದ್ರವಾಗಿ ಹೋಗ್ಬೇಕು. ಕೆಲಸದಿಂದ ಹೋಗುವಾಗ ಪ್ರತಿಯೊಬ್ಬರು ನಾವು ಗಮನವಾಗಿ ಹೋಗ್ತಾ ಇದ್ದೀವಿ. ಅದೇ ತರ ಈ ಪರಿಶುದ್ಧ ಓದುವಾಗ ನಾವು ಗಮನವಾಗಿ ಓದಬೇಕು. ಇದೇನು ಕತೆ ಪುಸ್ತಕ ಅಲ್ಲ. ಆಮೇನ್. ನೀ ಪ್ರತಿಯೊಂದು ದಿವಸ ನೀವು ಕೆಲಸಕ್ಕೆ ಹೋಗೋ ಮುಂಚೆ ಕರ್ತನ ವಾಕ್ಯವನ್ನು ಓದುವಾಗ ದೇವರು ನಿಮ್ಮೊಂದಿಗೆ ಮಾತನಾಡ್ತಾನೆ. ಓದಕ್ಕೆ ಗೊತ್ತಿರಲ್ಲ, ಅಜ್ಜಿಯವರಿದ್ದಾರೆ, ದೊಡ್ಡವರಿದ್ದಾರೆ, ಓದಕ್ಕೆ ಆಗಿಲ್ಲ ಅಂದ್ರೂ ದೇವರ ವಾಕ್ಯ ನಿಮ್ಮ ಹತ್ರ ಕೇಳುವಾಗ ಆ ಒಳ್ಳೆ ಮಾತು, ದೇವರ ಮಾತು ನೀವು ನಿಮ್ಮ ಹೃದಯದಲ್ಲಿ ಬರೆದಿಟ್ಕೋಬೇಕು. ಯಾವಾಗೆಲ್ಲ ಟೈಮ್ ಸಿಗುತ್ತೋ ಅಂತ ಟೈಮಲ್ಲಿ ದೇವರ ವಾಕ್ಯವನ್ನು ನೆನೆಸಿಕೊಂಡ್ರೆ ದೇವರು ನಿಮ್ಮೊಂದಿಗೆನೇ ಇರ್ತಾರೆ. ಹಲ್ಲೆಲೂಯಾ. ನಿಮ್ಮ ಯೋಚನೆಗಳನ್ನು ದೇವರು ಗೊತ್ತಿದೆ, ನೀವು ಕೇಳೋ ಅವಶ್ಯಕತೆ ಇಲ್ಲ. ನಮ್ಮೊಂದಿಗೆ ಇರುವಾಗ ನಮ್ಮ ದೇವ್ರಿಗೆ ಗೊತ್ತಾಗಲ್ವಾ? ಗೊತ್ತಾಗತ್ತೆ. ನೀವು ಕೇಳೋದು ಅವಶ್ಯಕತೆ ಇಲ್ಲ. ನೀವು ದೇವರಿಗೆ ಕೀಳ್ಪಡಿದು ಅವರಿಗೆ, ಅವ್ರ ಚಿತ್ತಕ್ಕೆ ನೀವು ಅವ್ರ ಮಾತನ್ನ ಕೇಳಿ ನೀವು ನಡೆದಾಗ ದೇವರು ನಮ್ಮೊಂದಿಗೆ ಇದ್ದು ನಮ್ಮ ಫ್ಯಾಮಿಲಿಯನ್ನು, ನಮ್ಮ ಕುಟುಂಬವನ್ನು ಅವರು ಆಶೀರ್ವಾದಿಸ ಮಾಡ್ತಾನೆ. ಉಪಾಗಮಂ 30:19, ನಾನ್ ಜೀವನಯಂ ಮರಣತೆಯಂ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತಿದೆ, ಜೀವವನ್ನು ಮರಣವನ್ನು. ಮರಣವಂದ್ರೆ ಈ ಶರೀರ ಇರೋ ಮರಣ ಅಲ್ಲ,
ಪ್ರತಿಯೊಬ್ಬರಿಗೂ ಶರೀರ ಮರಣ ಇದೆ, ಆತ್ಮ ಮರಣವೂ ಇದೆ. ಒಳ್ಳೆಯವರಿಗಿದೆ, ಕೆಟ್ಟವರಿಗಿದೆ, ಬುದ್ಧಿಮಾನಿಗಿದೆ, ಬುದ್ಧಿ ಇಲ್ದವ್ರಿಗಿದೆ, ಎಲ್ಲರಿಗೂ ಏನಿದೆ? ಈ ಶರೀರದಲ್ಲಿ ಮರಣ ಇದೆ. ಇದು ಯಾರು ಎಕ್ಸೆಪ್ಷನ್ ಇಲ್ಲ. ಯಾರು ಹುಟ್ಟಿ ಇಷ್ಟವರೆಗೂ ಸತ್ತಿಲ್ಲ ಅಂತ ಯಾರ ಇದಾರ ಇದರಲ್ಲಿ? ಇಲ್ಲ. ಎಲ್ಲರೂ ಮರಣನ ನೋಡಬೇಕು. ಈ ಆತ್ಮಗೆ ಮರಣ ಇರಬಾರ್ದಂದ್ರೆ ಬರಬೇಕು. ಅಲ್ಲೆಲ್ಲೂಯಾ. ಈ ಯೇಸು ಕ್ರಿಸ್ತನ ಯಾರಿಗೆಲ್ಲ ಗೊತ್ತಿಲ್ಲ, ಯೇಸು ಕ್ರಿಸ್ತನನ್ನು ಸ್ವೀಕರಿಸಿಲ್ವೋ ಅವರಿಗೆ ಆತ್ಮದಲ್ಲಿ ಜೀವವೂ ಇಲ್ಲ. ಅಲ್ಲೆಲ್ಲೂಯಾ. ಇದರಲ್ಲಿ ನಾವು ಡೀಪ್ ಆಗಿ ನೋಡಿದ್ರೆ, ಆಶೀರ್ವಾದத்தையும் ಶಾಪத்தையும் உனக்கு முன்பாக வைத்தேன். ಈ ಪ್ರಪಂಚದಲ್ಲಿ ಆಶೀರ್ವಾದವೂ ಇದೆ ಮತ್ತೆ ಶಾಪವೂ ಇದೆ. ನಮ್ಮ ಹತ್ರ ಚೂಸ್ ಮಾಡಕ್ಕೆ ಬಿಟ್ಟಿದ್ದಾರೆ. ಹಲ್ಲೆಲೂಯಾ. ಇಲ್ಲಿ ಪಕ್ಕದಲ್ಲಿ 1 ಲಕ್ಷ ದುಡ್ಡು ಇಟ್ಟಿದ್ದಾರೆ, ಈ ಪಕ್ಕದಲ್ಲಿ ಬೈಬಲ್ ಒಂದು ಇಟ್ಟಿದ್ದಾರೆ. ಯಾವುದು ಬೇಕು ನಮ್ಗೆ? ಈ ಪ್ರಪಂಚಕ್ಕೆ ಬಾಳೋದಕ್ಕೆ 1 ಲಕ್ಷ ಬೇಕು. ಈ ಪ್ರಪಂಚಕ್ಕೆ 1 ಲಕ್ಷ ಬೈಬಲು ಬೇಕು. ದೇವರ ರಾಜ್ಯಕ್ಕೆ ಹೋಗೋಕೆ ಬೈಬಲ್ ಬೇಕು. ಬಟ್ 1 ಲಕ್ಷ ಏನಾಗತ್ತಂದ್ರೆ ಈ ಪ್ರಪಂಚದಲ್ಲಿ ಬಾಳಕ್ಕೆ ದುಡ್ಡು ಬೇಕು. ಈ ದುಡ್ಡು ಪರಲೋಕ ರಾಜ್ಯಕ್ಕೆ ಕರ್ಕೊಂಡು ಹೋಗಕ್ಕೆ ಆಗಲ್ಲ. ಹಲ್ಲೆಲೂಯಾ. ಇದೇನೇ ಡಿಫರೆನ್ಸ್ ಇರೋದು. ಯೇಸು ಕ್ರಿಸ್ತನು ಭೂಮಿ ಇದ್ದಾರೆ. ಬೇರೆ ಎಷ್ಟೋ ನಾಮಗಳು ಇದೆ. ಬೇರೆ ನಾಮಗಳು ನೀವು ಏನೇನೋ ಮಾಡಿಕೊಂಡು ಖರ್ಚು ಮಾಡೋಕ್ಕೆ, ಏನೇನೋ ಮಾಡೋಕ್ಕೆ ಈ ಭೂಮಿಯಲ್ಲಿ ಸಾಧ್ಯವಿದೆ. ಆದ್ದರಿಂದ ನೀವು ದೇವರ ರಾಜ್ಯಕ್ಕೆ ಹೋಗಕ್ಕೆ ಆಗಲ್ಲ. ಆದರೆ ಯೇಸು ಕ್ರಿಸ್ತು ನಾಮದಂದು ಒಂದು ಇದೆ. ಈ ನಾಮವು ಈ ಭೂಮಿಯಲ್ಲಿ ಬದುಕಕ್ಕೆ ಒಳ್ಳೆ ಬುದ್ಧಿಯನ್ನು ಕೊಡ್ತಾ ಇದೆ ಮತ್ತು ಪರಲೋಕ ರಾಜ್ಯವನ್ನು ಕರ್ಕೊಂಡು ಹೋಗೋಕ್ಕೆ ಅದು ಸಿದ್ಧವಾಗಿ ಇದೆ. ಹಲ್ಲೆಲೂಯಾ. ಹಾಗಾದರೆ ನಾವು ಯಾವುದು ಬೇಕಂತ ನಾವು ಮೈಂಡಲ್ಲಿ ಈಗ ಯೋಚನೆ ಮಾಡಬೇಕು. ಹಲ್ಲೆಲೂಯಾ. 1 ಲಕ್ಷನೂ ಇದೆ. ಈ 1 ಲಕ್ಷ ಭೂಮಿಯಲ್ಲಿ ಬಾಳೋದಕ್ಕೆ ಬೇಕೇ ಬೇಕು. ದುಡ್ಡಿಲ್ಲದೆ ಯಾರು ಊಟ ಮಾಡೋಕ್ಕಾಗಲ್ಲ, ಬಾಡಿಗೆ ಕಟ್ಟಕ್ಕಾಗಲ್ಲ, ಯಾವುದಕ್ಕೆ ಆಗಲ್ಲ. ನಾವು ಮಾಡೋ ಎಲ್ಲ ಹೊಟ್ಟೆ ಪಾಡು ಯಾವುದಕ್ಕೆ? ಹೊಟ್ಟೆ ಪಾಡುಗೇನೆ. ಕಷ್ಟಗಳೆಲ್ಲ, ಕೆಲಸಗಳೆಲ್ಲ ಹೊಟ್ಟೆ ಪಾಡುಗೇನೆ ಅಲ್ವಾ? ಬಟ್ ಇದಕ್ಕನ್ನ ದೊಡ್ಡದು ದೇವರ ರಾಜ್ಯ ಇದೆಯಲ್ಲ. ದೇವರ ರಾಜ್ಯಕ್ಕೆ ಹೋಗ್ಬೇಕಂದ್ರೆ ಈ ಪ್ರಪಂಚದಲ್ಲಿ ಮಾಡೋ ಕಷ್ಟಗಳನ್ನು ನೋಡಬೇಕು, ಅನುಭವಿಸಬೇಕು. ಅದು ನೀತಿಯೊಂದಿಗೆ, ಒಳ್ಳೆತನದಿಂದ, ಬುದ್ಧಿಯಿಂದ ದೇವರು ಯಾವ ಥರ ನಮ್ಮ ಮೇಲೆ ಚಿತ್ತವಾಗಿದ್ದಾರೋ, ಯಾವುದು ನಮ್ಮ ಮೇಲೆ ಯೋಚನೆ ಆಗಿದ್ದಾರೋ ಇದು ಮಾಡಿದರೆ ಈ ಪ್ರಪಂಚ ಚೆನ್ನಾಗಿರ್ಬೋದು, ದೇವರ ರಾಜ್ಯಕ್ಕೂ ಹೋಗ್ಬೋದು. ಆಮೇನ್. ಇದೇ ನಾವು ಎಷ್ಟೋ ಕೇಳ್ತೀವಿ, ಪ್ರಪಂಚದಲ್ಲಿ ಎಷ್ಟೋ ಕೇಳ್ತೀವಿ. ಆದರೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದು ಅಂತ ನಾವು ಯೋಚನೆ ಮಾಡಬೇಕು. ஆதியாகமம் 4ஆம் அதிகாரம் 7ஆம் வசனம். ನೀನು ಒಳ್ಳೆದು ಮಾಡಿದ್ರೆ ನಿನ್ಗೆ ಒಳ್ಳೆದು. ಆಮೇಲೆ ಈಗ ಒಂದು ಅಪ್ಪ ಮಗನ ಹತ್ರ ಹೇಳ್ತಾರೆ, ಯಾಕೆ ಮರಿ ಇಷ್ಟು ಹೇಳ್ತೀನಲ್ಲ, ನನ್ನ ಮಾತನ್ನೇ ಕೇಳಲ್ಲಪ್ಪ ಅಂತ ಎಷ್ಟು ಬಡ್ಕೋತಾರೆ ಎಲ್ಲರ ಮನೆಯಲ್ಲಿ. ಎಷ್ಟೋ ನಾವು ಆ ಏಜಲ್ಲಿ ಹಂಗೆ ಇರ್ತೀವಿ. ಬಟ್ ನಾವು ತಂದೆ ಆದ್ಮೇಲೆ ನಾವು ನಮ್ಮ ಮಕ್ಕಳಿಗೆ ಹೇಳ್ತಾ ಇರ್ತೀವಿ. ಹಲ್ಲೆಲೂಯಾ. ಒಳ್ಳೇದು ಮಾಡಿದ್ರೆ ಒಳ್ಳೆತನ ನಮ್ಗೆ ಒಳ್ಳೇದಾಗತ್ತೆ. ஹல்லேலூயா. நீ நன்மை செய்யாதிருந்தால் பாவம் வாசற்படியில் படுத்திருக்கும். ಎಷ್ಟೋ ಜನ ಒಂದು ಡೈಲಾಗ್ ಹೇಳ್ತಾರೆ, ನಾನು ಯಾರಿಗೆ ಯಾವ ಪಾಪ ಮಾಡಿದ್ದೀನಿ, ನಾನು ಯಾಕೆ ಈ ಥರ ಆಯ್ತಲ್ಲಪ್ಪ. ಡೈಲಾಗ್ ಇದೆಯಲ್ಲ, ಎಲ್ಲರೂ ನೀವು ರೋಡಲ್ಲಿ ಹೋದಾಗ, ಎಲ್ಲರೂ ಕುತ್ಕೊಂಡೋದಾಗ ಯಾವುದೋ ಒಂದು ರೀತಿಯಲ್ಲಿ ಯಾರೊಬ್ರು ಹೇಳ್ತಾ ಇರ್ತಾರೆ, ನಾನು ಯಾರಿಗೆ ಯಾವುದೋ ಪಾಪ ಮಾಡಿಲ್ಲ, ನನಗೆ ಯಾಕೆಪ್ಪ ಹಿಂಗೆ ಆಯ್ತು ಅಂತ. ಬಟ್ ದೇವರ ವಾಕ್ಯ ಏನು ಹೇಳ್ತಿದೆ ನೋಡಿ, நீ நன்மை செய்யாதிருந்தால் ಪಾಪಂ ವಾಸರ್ಪಡಿಯಲ್ಲಿ ಪಡ್ತಿರ್ಕು. ನಾವು ಒಳ್ಳೆತನದು ಮಾಡಿಲ್ಲ ಅಂದ್ರೂ ಪಾಪ ನಮ್ಮ ಮನೆಗೆ ಬರುತ್ತಂತೆ. ನೀವು ಒಳ್ಳೇದು ಮಾಡಿಲ್ಲ ಅಂದ್ರೂ ಪಾಪ ಮುಂದೆ ಇರುತ್ತದೆ. ಹಂಗಾದ್ರೆ ಒಳ್ಳೇದು ಮಾಡಬೇಕಂತ ದೇವರ ವಾಕ್ಯ ಹೇಳ್ತಾ ಇದೆ. ನಾವು ಒಳ್ಳೆ ಮಾಡಲೇಬೇಕು. ಪ್ರತಿಯೊಬ್ಬರೂ ಮನುಷ್ಯರು, ಪ್ರತಿಯೊಬ್ಬ ಜನರಲ್ಲಿ ಮನುಷ್ಯರು ಎಲ್ಲರೂ ಬೇರೆ ಒಳ್ಳೇದು ಮಾಡಬೇಕು. ಸ್ಪೆಷಲ್ ಆಗಿ ದೇವರ ಮಕ್ಕಳು, ದೇವರ ವಾಕ್ಯವನ್ನು ಗೊತ್ತಿರೋರು ನಾವು ಒಳ್ಳೇದು ಮಾಡಲೇಬೇಕು. ಅಲ್ವಾ? ನಾವು ಕೆಲಸ ಮಾಡೋದ್ರಲ್ಲಿ ಜಾಗದಲ್ಲಿ ಹೊರಗಡೆ ಹೋದಾಗ ನಮಗೆ ಕೆಟ್ಟದು ಮಾಡಿದಿದ್ರು ಅಂತ ನಾವು ಒಳ್ಳೇದು ಮಾಡಿ ನಾವು ಕ್ರೈಸ್ತನ ಮಕ್ಕಳಂತ ತೋರಿಸಬೇಕು. 1 ಥೆಸಲೋನಿಕೇಯರ್
4ஆம் அதிகாரம் 8வது வசனம். ದೇವರ ವಾಕ್ಯ ಎಲ್ಲರಿಗೂ ಕೊಡಲ್ಪಟ್ಟಿದೆ. ದೇವರನ್ನು ಸ್ವೀಕರಿಸಿ ನಾವು ಇಲ್ಲಿ ಒಳಗಡೆ ಬಂದಿದ್ದೀವಿ. ದೇವರ ವಾಕ್ಯನ್ನೇ ಕೇಳ್ತಾ ಇದ್ದೀವಿ. ಹೃದಯಲ್ಲಿನೂ ಕೇಳಿ ನಾವು ಅದನ್ನು ಅನುಭವಿಸ್ತಾ ಇದ್ದೀವಿ. ಆದರೂ ಈ ವಾಕ್ಯವು ನೀವು ನಿಮ್ಮ ರೆಗ್ಯುಲರ್ ಲೈಫಲ್ಲಿ, ನಿಮ್ಮ ನಿಜವಾದ ಲೈಫಲ್ಲಿ ಇದನ್ನೇ ನೀವು ಬದಲಾವಣೆ ಮಾಡಲಿಲ್ಲ ಅಂದರೆ ಅದೇನಾಗತ್ತೆ? ದೇವರನ್ನು ಅಸಟ್ಟೆ ಮಾಡ್ತೀವಂತೆ. ಅಲಕ್ಷ್ಯತನ. ದೇವರ ವಾಕ್ಯವನ್ನು ಕೇಳಿ ಅದು ಪರವಾಗಿ ನಾವು ನಮ್ಮ ಬದುಕಲ್ಲಿ ಬದಲಾವಣೆ ಮಾಡಲಿಲ್ಲ ಅಂದರೆ ಅಲಕ್ಷ್ಯತನ ಮಾಡ್ತೀವಿ. ಈ ದೇವರ ವಾಕ್ಯವನ್ನು ನನಗೆ ಮಾತಾಡ್ತಾ ಇದ್ದೀನಿ. ದೇವರ ವಾಕ್ಯವನ್ನು ಮಾತನಾಡೋಕ್ಕೆ ನನಗೆ ಯೋಗ್ಯತೆ ಇಲ್ಲ. ಆದರೂ ದೇವರು ನನ್ನ ದೇವರ ವಾಕ್ಯವನ್ನು ಮಾತಾಡೋಕ್ಕೆ ಕೃಪೆ ಕೊಟ್ಟಿದ್ದಾರೆ. ಹಲ್ಲೆಲೂಯಾ. ನೀವು ನನ್ನ ಅಸಟ್ಟೆ ಮಾಡಿದ್ರೆ ಪರವಾಗಿಲ್ಲ, ದೇವರ ವಾಕ್ಯವನ್ನು ಅಲಕ್ಷ್ಯ ಮಾಡಬಾರದು. ಇದುವೇ ಕ್ರೈಸ್ತರ ಬದುಕಾಗಿರ್ಬೇಕು. ನಾವು ಬಂದ್ಬಿಟ್ಟು ಇಲ್ಲಿ ನಮ್ಮ ಲೈಫ್ ಚೇಂಜ್ ಆಗಬೇಕು, ನಾನೀಗ ಚಿಕ್ಕ ದೊಡ್ಡ ಮನೆಗೆ ಹೋಗ್ಬೇಕನ್ನೋದು ದೇವರು ಸಿದ್ಧ ಅಲ್ಲ. ಹಲ್ಲೆಲೂಯಾ. ನಿಮ್ಗೆ 10 ಕಾರುಗಳು ಇಟ್ಕೊಂಡು ನೀವು ಇನ್ನೊಬ್ಬರ ಹತ್ರ ಪ್ರೀತಿಯಾಗ ಮಾತನಾಡೋಕ್ಕೆ ನಿನ್ಗೆ ಹೃದಯ ಇಲ್ಲ ಅಂದ್ರೆ ದೇವರು ನಿನ್ನ ಕಾರುಗಳನ್ನು ನೋಡಲ್ಲ. ಬೇರೆಯವ್ರ ಹತ್ರ ಯಾವ ಥರ ಪ್ರೀತಿಯಲ್ಲಿ ಇದ್ದೀರಾ ಅಂತ ನೋಡ್ತಾರೆ. ಈಗ ನಾವು ಕೇಳಿರೋ ವಾರ್ತೆ ಪ್ರಕಾರವು ನಾವು ಕೇಳಿ ಇಲ್ಲೇ ಚೆನ್ನಾಗಿದೆಪ್ಪ, ಕರ್ತರ ವಾಕ್ಯ ಚೆನ್ನಾಗಿದೆ, ಕೇಳಕ್ಕೆ ಚೆನ್ನಾಗಿದೆ, ಓಕೆ ಚಂದವಾಗಿದೆ. ಈ ನಿಜವಾದ ಲೈಫಲ್ಲಿ ಮಾಡೋಕ್ಕೆ ಎಷ್ಟು ಕಷ್ಟ ಇದೆಯಾ ಗೊತ್ತಾ? ಹಲ್ಲೆಲೂಯಾ. ಕ್ರೈಸ್ತನು ಸಿಲುವದಲ್ಲಿ ಎಷ್ಟು ಶಿಕ್ಷೆ ಮಾಡಿ ಕಷ್ಟಪಟ್ಟು ಸತ್ತಿದ್ರಲ್ಲ, ಅದೇ ಕಷ್ಟ ನಮ್ಮ ಪ್ರತಿಯೊಬ್ಬರಿಗೂ ಇದೆ, ಇರಬೇಕು. ಸಪೋಸ್ ನಮಗೆ ಕಷ್ಟವೇ ಇಲ್ಲದೆ ಯೇಸು ಕ್ರಿಸ್ತನ ಹತ್ರ ಬಂದಿದ್ದೀವಿ, ಕಷ್ಟ ಯಾಕೆ ಬಂತು ಅಂತ ಕ್ವಶನ್ ಕೇಳಲ್ಲ. ಯೇಸು ಕ್ರಿಸ್ತನೊಂದಿಗೆ ಬಂದಿದ್ದಕ್ಕೆ ಪ್ರಾಬ್ಲಮ್ಮು, ಕಷ್ಟಗಳು, ನಷ್ಟಗಳು ಇಲ್ಲ ಅಂದ್ರೇ ಆವಾಗಲೇ ನಾವು ಕ್ವಶನ್ ಕೇಳಬೇಕು. ನಿಮ್ಮ ಕಷ್ಟಗಳಿದ್ರೆ ದೇವರ ಹತ್ರ, ದೇವರೇ ನಿಮ್ಮನ್ನು ನಾನು ನಂಬಿದ್ದೀನಿ, ನೀವು ನನ್ನ ಜೊತೆಗೆ ಇರಿ, ಈ ಪ್ರಾಬ್ಲವನ್ನು ಫೇಸ್ ಮಾಡೋಕ್ಕೆ, ಇದನ್ನೊಂದಿಗೆ ನಾನು ಯಾವ ಥರ ಗೆಳೆಯೋದಕ್ಕೆ ನನಗೆ ದಯಪಾಲಿಸು, ನನಗೆ ಶಕ್ತಿ ಕೊಡು ಅಂತ ಕೇಳಬೇಕು. ಅದ ಬಿಟ್ಬಿಟ್ಟು ನಾನು ಯೇಸು ಕ್ರಿಸ್ತನ ನಂಬಿದ್ದೀನಲ್ಲ, ಯಾಕೆ ಈ ಪ್ರಾಬ್ಲಮ್ ಬಂತು, ಯೇಸು ಕ್ರಿಸ್ತ ನಿಜವಾದ ದೇವ್ರು ಇಲ್ಲಪ್ಪ ಅಂದ್ಬಿಟ್ಟು ಓಡೋಗೋದಲ್ಲ. ಓಡೋದ್ರೆ ನೀವು ಮಾಡಿರೋ ವಿಶ್ವಾಸಗಳು ಎಲ್ಲನೂ ವ್ಯರ್ಥ. 1 பேதுரு 4ஆம் அதிகாரம் 2வது வசனம். ஏனென்றால் மாம்சத்தில் படுகிறவன் இனி மாம்சத்தில் இருக்கும் காலம் வரைக்கும் மனுஷனுடைய இச்சைகளின்படி பிழைக்காமல் தேவனுடைய சித்தத்தின்படியே பிழைக்கத்தக்க ಪಾವங்களை ಉಟ್ಟೊಳಿந்திருப்பான். ಮನುಷ್ಯನು, ಈ ಮನುಷ್ಯ ಇದೆಯಲ್ಲ, ಈ ಶರೀರವರೆಗೂ ಇರೋವರೆಗೂ ನಮಗೆ ಬೇಜಿನ ಪಾಡುಗಳಿವೆ. ಈ ಕಣ್ಣುಗಳಿದೆ ನೋಡಿ, ಈ ಕಣ್ಣುಗಳಿಂದ ಇಚ್ಛೆ, ಪಾಪಗಳು ಎಷ್ಟೋ ನಮ್ಮನ್ನು ಹಳ್ಳಕ್ಕೆ ತಳ್ಳೋದು ಯಾವುದಂದ್ರೆ ಈ ಕಣ್ಣೆ. ಹಲ್ಲೆಲೂಯಾ. ಈ ಕಣ್ಣು ಒಂದು ಲೈಟ್ ತರ. ಈ ಕಣ್ಣು ಸರಿಯಾಗಿದ್ರೆ ಲೈಫ್ ಅನ್ನೋ ದಾರಿ ಸರಿಯಾಗಿ ಹೋಗ್ತದೆ. ಈ ಕಣ್ಣು ಸರಿ ಇಲ್ಲ ಅಂದ್ರೆ ನಮ್ಮ ಲೈಫನ್ನು ಏನ್ ಮಾಡುತ್ತೆ? ಹಾಳು ಮಾಡಿಬಿಡುತ್ತೆ. ಹಲ್ಲೆಲೂಯಾ. ಈ ಕಣ್ಣು ಸರಿಯಾಗಿರೋದಕ್ಕೇನೆ ದೇವರು ಅವರು ವಾಕ್ಯವನ್ನು ನಮ್ಮೆಲ್ಲರಿಗೂ ಕೊಟ್ಟಿದ್ದಾರೆ. ಅದು ಸರಿಯಾದ ರೀತಿಯಲ್ಲಿ ನಾವು ಓದಿ, ಸರಿಯಾದ ರೀತಿಯಲ್ಲಿ ಅದನ್ನ ತಿಳ್ಕೊಂಡು ಅರ್ಥ ಮಾಡಿಕೊಂಡು ನಾವು ಯೋಚನೆ ಮಾಡಿ ಇದ್ರೆ ದೇವರು ನಮ್ಮೊಂದಿಗೆ ಇದ್ದು ಈ ಕಣ್ಣುಗಳಿಂದ ಮಾಡೋ ಯೋಚನೆಗಳು, ಆಸೆಗಳು ಎಲ್ಲಾನು ಬಿಟ್ಟು ದೇವರನ್ನು ನೋಡ್ಕೊಂಡೇ ಹೋಗ್ತೀವಿ. ದೇವರನ್ನು ನೋಡ್ಕೊಂಡು ಹೋದಾಗ ನಾವು ಗಮನವಾಗಿ ಹೋಗ್ತೀವಿ. ಹಲ್ಲೆಲೂಯಾ. ಈ ಶರೀರದಲ್ಲಿ ಎಷ್ಟೋ ಆಸೆಗಳು ಇರ್ತದೆ. ನಾವು ನಿದ್ದೆ ಮಾಡಿದಾಗ ಏನೇನೋ ಯೋಚನೆ ಮಾಡ್ತೀವಿ. ಆ ಯೋಚನೆ ಪ್ರಕಾರ ಎಲ್ಲ ಮಾಡೋಕ್ಕಾಗತ್ತಾ? ನಾವು ನೈಟಲ್ಲಿ ಯೋಚನೆ ಮಾಡಾಗ ಸರಿಯೋ ಇರೋ ಥರ ಇರುತ್ತೆ. ಬೆಳಗ್ಗೆ ಎದ್ದಾಗ ನೈಟ್ ಇದು ಯೋಚನೆ ಮಾಡಿದ್ದೀವಿ ಅಂತ ನಾವು ಥಿಂಕ್ ಮಾಡಿದಾಗಲೇ ನಾವು ಥಿಂಕ್ ಮಾಡೋದು ತಪ್ಪು ಅನ್ನಂತ ಬೆಳಗಿನ ಗೊತ್ತಾಗ್ಬಿಡುತ್ತೆ. 2 பேதுரு 3ಆம் அதிகாரம் 14. ಮತ್ತೆ ಕರ್ತನ ವಾಕ್ಯ ಏನು ಹೇಳ್ತಿದೆ ಅಂದ್ರೆ, ನಮ್ಮ ಲೈಫಲ್ಲಿ ಎಚ್ಚರಿಕೆಯಾಗಿರಬೇಕು. ಎಚ್ಚರಿಕೆಯಾಗಿ ಇದ್ದರೆ
ದೇವರ ರಾಜ್ಯ ನಮಗಿದೆ. ಇದು ಕೊನೆ ತನಕ ದೇವರ ಮೇಲೆ ಇರೋ ವಿಶ್ವಾಸ ನಮ್ಮೊಂದಿಗೆ ಇರಬೇಕು, ಸ್ಟ್ರಾಂಗ್ ಆಗಿರ್ಬೇಕು. ದೇವರ ಮೇಲೆ ಮಾತ್ರ ನೀವು ನಂಬಿಕೆ ಇಡಬೇಕು, ಮನುಷ್ಯ ಮೇಲೆ ಅಲ್ಲ. ನಿಮಗೆ ಕಷ್ಟ ಬಂದ್ರು, ಪಾಡುಗಳು ಬಂದ್ರು, ದುಃಖಗಳು ಬಂದ್ರು, ಮನುಷ್ಯ ಹತ್ರ ಇನ್ಫಾರ್ಮ್ ಮಾಡೋಕ್ಕೆ ಮಾತನಾಡಕ್ಕೆ ಹೋಗ್ಬೇಡಿ. ಅವ್ರೇನ್ ಮಾಡ್ತಾರೆ, ಎಲ್ಲ ಕೇಳಿಸ್ಕೊಂಡು ಹೋದಾಗ ಬೇರೆಯವ್ರನ್ನ ಕರ್ಕೊಂಡು ಕುಂಡ್ರಿಸಿ ಇವ್ರಿಗೆ ಸ್ಟೋರಿ ಹೇಳ್ತಾರೆ. ಹಲ್ಲೆಲೂಯಾ. ದೇವರ ಹತ್ರ ಹೇಳಿ ಹಲ್ಲೆಲೂಯಾ. ಈ ಭಾಗ್ಯವು ಈ ಪ್ರಪಂಚದಲ್ಲಿ ಬೇರೆ ಯಾರಿಗೆ ಈ ಶ್ಲಾಘ್ಯ ಸಿಕ್ಕಿಲ್ಲ, ನಿಮಗೆ ನಮ್ಗೆ ಸಿಕ್ಕಿದೆ. ನನ್ಗೆ ಪ್ರಾಬ್ಲಮ್ ಅಂದ್ರೆ ನಾನು ದೇವರ ಹತ್ರ ಹೇಳ್ತೀನಿ. ನಿಜವಾಗ್ಲು ನಾನು ಯಾವ ಮನಸ್ಸು ಇಲ್ಲ, ಓನ್ಲಿ ನನ್ನ ವೈಫ್ ಹತ್ರ ಹೇಳ್ತೀನಿ. ಯಾಕೆಂದ್ರೆ ನಮ್ಮ ಶರೀರವಾಗಿದೆ. ಹಲ್ಲೆಲೂಯಾ. ಒಂದೇ ಶರೀರವಾಗಿರೋದ್ರಿಂದ ನನಗೆ ಬರೋ ಕಷ್ಟಗಳು ನನ್ನ ವೈಫ್ ಮಾತ್ರ ಹೇಳ್ತೀನಿ. ನಾನು ಮಾವ ಯಾರಿಗೆ ಯಾವ ಸ್ಟೋರಿ ಹೇಳಕ್ ಹೋಗಲ್ಲ. ಹಲ್ಲೆಲೂಯಾ. ದೇವರ ಹತ್ರ ಇನ್ಫಾರ್ಮ್ ಮಾಡ್ತೀನಿ. ಅವರೇ ನಮ್ಮ ಜಗವನ್ನು ಕೇಳೋದು, ನಮ್ಮ ಕಷ್ಟ ಅವರೊಬ್ಬರೇನೆ. ಮನುಷ್ಯರು ಕೇಳಿ ನಗುತ್ತಾರೆ. ಅದಕ್ಕೆ ನಾವು ಯಾರನ್ನು ನಂಬಬೇಡಿ, ದೇವರನ್ನು ವಿಶ್ವಾಸಿ. ದೇವರು ನಮ್ಮ ಜೀವನಕ್ಕೆ ಒಳ್ಳೆ ಯೋಜನೆಯನ್ನು ಹೊಂದಿದ್ದಾನೆ. ಹಲ್ಲೆಲೂಯಾ. ನಿರೀಕ್ಷೆ ಇರಲಿ ಎಂದು ನಾನು ನಿಮ್ಮ ವಿಷಯದಲ್ಲಿ ಮಾಡಿಕೊಳ್ಳುತ್ತಿರುವ ಆಲೋಚನೆಗಳು ನಾನೇ ಬರೆದೆನು. ಆಮೆನ್. ಪಡಿ. ಅವು ಅಹಿತದ ಯೋಚನೆಗಳಲ್ಲ, ಹಿತದ ಯೋಚನೆಗಳೇ. ನೀವು ನನಗೆ ಮೊರೆಯಿಡುವಿರಿ. ದೇವರು ನಮ್ಮ ಜೀವನಕ್ಕೆ, ಪ್ರತಿಯೊಬ್ಬ ಜೀವನಕ್ಕೆ ಒಂದು ಯೋಚನೆ ಇಟ್ಟಿದ್ದಾರೆ, ಯೋಚನೆ ಹೊಂದಿದ್ದಾನೆ. ನಾವು ಎದುರಿಸುವ ಕಷ್ಟಗಳು, ಸಂಕಟಗಳು ಶಾಶ್ವತ ಅಲ್ಲ. ದೇವರ ಉದ್ದೇಶ ನಮ್ಮನ್ನು ಅಣಿಗೊಳಿಸುವುದಲ್ಲ, ಬದಲಿಗೆ ಭವಿಷ್ಯದಲ್ಲಿ ಆಶೀರ್ವಾದ ಮತ್ತು ನಿರೀಕ್ಷೆಯನ್ನು ನೀಡಿದ್ದಾರೆ. ಇದೇನೇ ನಾವು ಇವತ್ತು ಸ್ಟ್ರಾಂಗ್ ಆಗಿ ನಮ್ಮ ಹೃದಯದಲ್ಲಿ, ಮನಸ್ಸಲ್ಲಿ ಜ್ಞಾಪಕ ಇಟ್ಕೋಬೇಕು ಮಾತು ಯಾವುದಂದ್ರೆ ಇದೇನೆ. ಏನಂದ್ರೆ ನಮ್ಮೊಂದಿಗೆ ಒಂದು ಯೋಚನೆ ಇಟ್ಟಿದ್ದಾರೆ. ಆ ಯೋಚನೆ ನಮ್ಗೆ ಗೊತ್ತಿಲ್ಲ, ಬಟ್ ನಮ್ಮ ಲೈಫು, ನಮ್ಮ ಮುಂದಿನ ಲೈಫು, ನಮ್ಮ ಫ್ಯಾಮಿಲಿ ಎಲ್ಲದರ ಬಗ್ಗೆ ದೇವರು ಯೋಚನೆ ಇಟ್ಟಿದ್ದಾರೆ. ಆ ನಂಬಿಕೆ ನೀವು ಸರಿಯಾಗಿ ಇಟ್ಟಿದ್ರೆ ನಮ್ಮನ್ನು, ನಮ್ಮ ಜನರೇಷನ್ನು, ನಮ್ಮ ಫ್ಯಾಮಿಲಿಯನ್ನು ದೇವರು ಕಾಪಾಡ್ತಾನೆ. ಹಲ್ಲೆಲೂಯಾ. ಮನುಷ್ಯರ ಮೇಲೆ ಅಲ್ಲ. ಈ ತರ ನಾವು ಈ ಭೂಮಿ ಮಾಡಿದ್ರೆ ನಮ್ಮ ಲೈಫ್ ಮುಗಿದಾಗ ದೇವರ ರಾಜ್ಯ ನಮಗೆ ಕೊಡ್ತಾರೆ. ಹಲ್ಲೆಲೂಯಾ. ದೇವರು ಒಳ್ಳೆ ಅವಕಾಶ. ನನ್ನ ಪ್ರೀತಿವಾದ ಸಹೋದರಿಗಳು ಎಲ್ಲರಿಗೂ ನಾನು ಧನ್ಯವಾದ ಹೇಳಿ, ಕರ್ತನು ಕೊಟ್ಟೆ ಇವರು ಧನ್ಯವಾದ ಹೇಳ್ತೀನಿ.